ಸೈಬರ್ ಅಪರಾಧಿಗಳು ಸುಮಾರು 1.75 ಕೋಟಿ ಇನ್ಸ್ಟಾಗ್ರಾಂ ಬಳಕೆದಾರರ ಹೆಸರುಗಳು, ಫೋನ್ ಸಂಖ್ಯೆಗಳು, ಇಮೇಲ್ ವಿಳಾಸಗಳು ಮತ್ತೆ ಭೌತಿಕ ವಿಳಾಸಗಳನ್ನ ಒಳಗೊಂಡಂತ ಬೃಹತ್ ಡೇಟಾವನ್ನ ಕದ್ದಿದ್ದಾರೆ. ಅನುಮಾನಾಸ್ಪದ ಇಮೇಲ್ ಡೇಟಾ ಸೋರಿಕೆಯಾದಂತಹ ಬೆನ್ನಲ್ಲಿ ಲಕ್ಷಾಂತರ ಬಳಕೆದಾರರಿಗೆ ಪಾಸ್ವರ್ಡ್ ಮರುಹೊಂದಿಸುವಂತ ಇಮೇಲ್ಗಳು ಬರ್ತಿವೆ. ಇದು ಹ್ಯಾಕರ್ಗಳ ತಂತ್ರ ಆಗಿರಬಹುದು ಅಂತ ಎಚ್ಚರಿಸಲಾಗಿದೆ. ಇನ್ನು ನೀವು ವಿನಂತಿಸಿದಂತೆ ಅಂತಹ ಯಾವುದೇ ಇಮೇಲ್ಗಳು ಬಂದ್ರೆ ಅವುಗಳನ್ನ ಕೂಡಲೇ ನಿರ್ಲಕ್ಷಿಸಿ ಮತ್ತೆ ಯಾವುದೇ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ ಅಂತ ತಜ್ಞರು ಸೂಚನೆಯನ್ನ ನೀಡಿದ್ದಾರೆ. ಸುರಕ್ಷತಾ ಕ್ರಮ: ಬಳಕೆದಾರರು ಮತ್ತೆ ಖಾತೆಗಳಿಗೆ ತಕ್ಷಣವೇ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅನ್ನುವಂತ ಸಕ್ರಿಯಗೊಳಿಸೋದಕ್ಕೆ ಮತ್ತೆ ಬಲಿಷ್ಠವಾದ ಪಾಸ್ವರ್ಡ್ ಅನ್ನ ಅಳವಡಿಸುವುದಕ್ಕೆ ಸಲಹೆಯನ್ನ ಕೂಡ ನೀಡಲಾಗಿದೆ. ಇತ್ತೀಚೆಗೆ ಹ್ಯಾಕರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಿದೆ, ಅವರ ಹಾವಳಿ ಹೆಚ್ಚಾಗ್ತಿದೆ ಅಂತಲೇ ಹೇಳಬಹುದು. ಸೈಬರ್ ಅಪರಾಧಿಗಳು ಸುಮಾರು 1.75 ಕೋಟಿ ಇನ್ಸ್ಟಾಗ್ರಾಂ ಬಳಕೆದಾರರ ಹೆಸರುಗಳನ್ನ, ಫೋನ್ ನಂಬರ್ಸ್ ಅನ್ನ ಈಗಾಗಲೇ ಹ್ಯಾಕ್ ಮಾಡಿರುವಂತದ್ದು. ಅದರಲ್ಲಿ ಸಾಕಷ್ಟು ಸೆಲೆಬ್ರಿಟೀಸ್ ಇರ್ತಾರೆ, ಪೊಲಿಟಿಷಿಯನ್ಸ್ ಇರ್ತಾರೆ. ಸಾಮಾನ್ಯ ಜನಕ್ಕೆ ಮಾತ್ರ ಅಲ್ಲ ಈ ಹ್ಯಾಕರ್ಸ್ ಹಾವಳಿ, ಎಲ್ಲ ವರ್ಗದವ್ರಿಗೂ ಕೂಡ ಇದೆ ಅಂತ ಹೇಳ್ಬೋದು. ಹಾಗಾಗಿ ಅಲರ್ಟ್ ಆಗಿ ಇರಿ. ನಿಮ್ಮ ಇಮೇಲ್ಗೆ ಪಾಸ್ವರ್ಡ್ ರೀಸೆಟ್ ಅಂತ ಲಿಂಕ್ ಬರುತ್ತೆ, ಆಗ ನೀವು ಎಚ್ಚರಗೊಳ್ಬೇಕಾಗಿರುತ್ತೆ. ಅಲ್ಲಿ ಸೈಬರ್ ಅಪರಾಧಿಗಳು ಅಥವಾ ಹ್ಯಾಕರ್ಸ್ ಮಾಡಿರುವಂತ ಕೆಲಸ ಇದು. ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಅಕೌಂಟಿಗೆ ಅಥವಾ ನಿಮ್ಮ ಫೋನ್ ನಂಬರ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಮ ಅಕೌಂಟ್ಗೆ ಅವರು ಲಾಗಿನ್ ಆಗೋ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಈ ರೀತಿಯಾಗಿ ಏನಾದರೂ ಪಾಸ್ವರ್ಡ್ ರೀಸೆಟ್ ಮಾಡಿ ಅನ್ನುವಂಥ ಆಪ್ಷನ್ ಆಗಿರಬಹುದು ಅಥವಾ ಇಮೇಲ್ ಬರೋದಾಗಿರ್ಬೋದು, ಆ ರೀತಿ ಏನಾದರೂ ಬಂತು ಅಂದ್ರೆ ನಾವು ಅಲರ್ಟ್ ಆಗಬೇಕಾಗುತ್ತೆ. ನಾವು ಸೈಬರ್ ದಾಳಿ ಅಂತ ನಡೆಸ್ತಾ ಇರ್ತಾರಲ್ವಾ, ಯಾರು ಹ್ಯಾಕರ್ಸ್ ಇರ್ತಾರಲ್ವಾ, ಅವ್ರ ಅಂಡರ್ ಅಲ್ಲಿ ಇದೀವಿ ಅಥವಾ ಅವರು ಕಣ್ಣು ಹಾಕಿದ್ದಾರೆ ನಮ್ಮ ಅಕೌಂಟ್ ಮೇಲೆ ಅನ್ನುವಂಥದ್ದನ್ನ ನಾವು ಅಲರ್ಟ್ ಆಗಬೇಕಾಗುತ್ತೆ. ಅದಕ್ಕೆ ಇಲಾಖೆ ಕೂಡ ಈ ರೀತಿಯಾಗಿ ಏನಾದರೂ ಮೆಸೇಜಸ್ ಬಂದ್ರೆ ಅಥವಾ ಯಾವುದೋ ಒಂದು ಲಿಂಕ್ ಅನ್ನ ಓಪನ್ ಮಾಡಿ ಅಂತ ನೋಟಿಫಿಕೇಶನ್ ಬಂದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡಬೇಡಿ. ಅದನ್ನ ಬಿಟ್ಟು ನಿಮ್ಮ ಅಕೌಂಟ್ ಸೇಫ್ ಆಗಿದೆಯಾ ಅನ್ನೋದನ್ನ ರೀಸೆಟ್ ಮಾಡ್ಕೊಳ್ಳಿ ಅಥವಾ ಒಂದ್ಸಲ ನೋಡ್ಕೊಳ್ಳಿ ಅಕೌಂಟ್ಸ್ನ ಅಂತ ಮಾಹಿತಿಯನ್ನ ನೀಡಿರುವಂಥದ್ದು ಇಲಾಖೆ. ಸೊ ಇದುವರೆಗೂ 75 ಕೋಟಿ ಅಂದ್ರೆ ಅಕೌಂಟ್ಸ್ ಅನ್ನಾಗಿರ್ಬಹುದು, ನಂಬರ್ಸ್ ಅನ್ನಾಗಿರ್ಬಹುದು ಹ್ಯಾಕರ್ಸ್ ಅಟ್ಯಾಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಹ್ಯಾಕ್ ಮಾಡಿ ದುಡ್ಡು ಕೇಳೋದಾಗಿರ್ಬಹುದು, ಮತ್ತೊಬ್ಬರಿಗೆ ಥ್ರಿಟನ್ ಮಾಡೋದಾಗಿರ್ಬೋದು, ನೀವೇನಾದ್ರೂ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾವು ಹಾಗೆ ಮಾಡ್ಬಿಡ್ತೀವಿ, ಹೀಗೆ ಮಾಡ್ತೀವಿ, ನೀವು ಫೋಟೋಸ್ನ ಲೀಕ್ ಮಾಡ್ತೀವಿ ಅನ್ನೋ ರೀತಿಯಾಗಿ ಸೆಲೆಬ್ರಿಟೀಸ್ಗೆ ಬಿಟ್ಟಿಲ್ಲ ಈ ತರಹದ ಒಂದು ಕಾಟ, ಸೈಬರ್ ಕಾಟ ಅಂತ ಹೇಳ್ಬೋದು. ಪೊಲಿಟಿಷಿಯನ್ಸ್ಗೂ ಕೂಡ ಬಿಟ್ಟಿಲ್ಲ, ಇನ್ನು ಅಧಿಕಾರಿಗಳಿಗೂ ಬಿಟ್ಟಿಲ್ಲ. IPS ಅಧಿಕಾರಿ ರೀಸೆಂಟ್ ಆಗಿ ಬೆಂಗಳೂರಿನ IPS ಅಧಿಕಾರಿ ಒಬ್ರಿಗೂ ಕೂಡ ಅದೇ ರೀತಿಯಾಗಿ ಸಮಸ್ಯೆ ಆಯಿತು. ಆ ರೀತಿ ಇರೋದ್ರಿಂದ ಅಲರ್ಟ್ ಆಗಿ ಇರಬೇಕಾಗುತ್ತೆ ಪ್ರತಿಯೊಬ್ಬರೂ ಕೂಡ.